ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ಮಂದದ ಕೇಡು ನೋಡಯ್ಯ ಎನ್ನುವಂತೆ ಜ್ಯೋತಿಯು ನಮ್ಮಲ್ಲಿರ್ತಕ್ಕಂಥ ಅಂಧಕಾರವನ್ನು ಹೋಗಲಾಡಿಸಿ ನಮ್ಮನ್ನು ಬೆಳಕಿನಡೆಗೆ ಕೊಂಡೊಯ್ಯುತ್ತದೆ. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ. ಬರೋದಿಲ್ಲ. ಸ್ವಲ್ಪ ಈ ಕಡೆ ತಿರುಗ್ರಿ, ಈ ಕಡೆ ತಿರುಗ್ರಿ. ಮನೆ ಅಂದ್ರ ಇಲ್ಲಿ ಫಿಸಿಕಲ್ ಅಲ್ಲ. ಮನೆಯಲ್ಲಿ ಗಂಡ ಹೆಂಡತಿ ಮಕ್ಕಳು, ಒಂದು ಸಂಸಾರ. ಹೌಸ್ ಅಂದ್ರ ಒಂದು ಇರತಕ್ಕಂಥ ಒಂದು ಕಾಂಕ್ರೀಟ್ ಬಿಲ್ಡಿಂಗ್ ಎಲ್ಲ. ಆಮೇಲೆ ಮನಸ್ಸು, ಗಂಡ ಹೆಂಡತಿ ಮಕ್ಕಳು ಮನಸ್ಸು. ಮೊದಲನೇದು ಮನೆ. ಅಲ್ಲಿ ಮನಸ್ಸು ಸ್ಥಿರವಾಗಿದ್ರ ಆ ಮನೆ ಸ್ಥಿರವಾಗಿರ್ತದೆ. ಮನೇನೂ ಇತ್ತು, ಅಲ್ಲಿ ಮನಸ್ಸು ಸ್ಥಿರವಾಗಿದ್ದಿಲ್ಲ ಅಂದ್ರೆ ಆ ಮನೆ ಇರಂಗಿಲ್ಲ, ತೊಂದರೆಗಳಲ್ಲಿ ಅನುಭವಿಸ್ತದೆ. ಅದೇ ರೀತಿ ಹೌಸ್ ಅಂದ್ರೆ ಒಂದು ಕಾಂಕ್ರೀಟ್ ಬಿಲ್ಡಿಂಗ್ಸ್, ಅಲ್ಲಿ ಎಲ್ಲರೂ ಇರ್ತಕ್ಕಂಥ ಜಾಗ. ಮನೆ ಅಂದ್ರ ನಾವು ವಾಸವಾಗಿ ಯಾವುದೇ ಸ್ಥಳ ಇದ್ರೂ ಅದು ಮನೆ. ಹೌಸ್ ಅಂದ್ರ ಕಾಂಕ್ರೀಟ್ ಬಿಲ್ಡಿಂಗ್, ಅದರಲ್ಲಿ ಎಲ್ಲಾನು ಬರ್ತದೆ. ಮಕ್ಕಳಿಗಾಗಿ ಆಸ್ತಿ ಮಾಡಬೇಡ, ಮಕ್ಕಳನ್ನೇ ಆಸ್ತಿಯನ್ನಾಗಿ ಪರಿವರ್ತಿಸು. ಯಾವ ರೀತಿ ಮಕ್ಕಳಿಗೆ ನಾವು ಗೈಡ್ ಮಾಡ್ತಕ್ಕಂಥದ್ದು ಅದು ಬಹಳ ಮೇನ್ ಮುಖ್ಯ. ಮಕ್ಕಳನ್ನ ಬ್ರಿಲಿಯಂಟ್ ಮಾಡ್ಬೇಕಾದ್ರೆ ಗೈಡ್ ಇಲ್ಲದ್ರೆ ಬಹಳ ಬ್ರಾಡ್ ಸೆನ್ಸ್ ಅದಿದ್ರಾಗ ಮಾಡಿದಾಗ ಹಂಗಲ್ಲ, ತಿದ್ದಬೇಕು. ಅದು ಹೆಂಗ? ವಿನಯಲಿಂದ. ಈಗ ನಾವೇನ್ ಮಾಡ್ತೀವಿ, ಬೈಲಿಗೆ ಶುರು ಮಾಡ್ತೀವಿ, ಅಲ್ಲಾದ್ ಮಾಡ್ತೀವಿ. ನಾವು ಹೇಳೇ ಇರಂಗಿಲ್ಲ, ಸ್ವಲ್ಪ ನಾವ್ರಿಗೆ ಗೈಡೇ ಮಾಡಿರಂಗಿಲ್ಲ. ಏನಾದ್ರು ಕೆಟ್ಟದ್ ಮಾಡಿದ್ರಪ್ಪ ಅಂದ್ರೆ ಹಂಗ್ಯಾಕೆ ಮಾಡ್ತೀವಿ, ಹಿಂಗೆ ಶುರು ಮಾಡ್ತೀವಿ. ಅದನ್ನೇ ನಾವು ಮೊದಲೇ ಗೈಡ್ ಮಾಡಿದ್ವಿ ಅಂದ್ರೆ ಆ ಮಕ್ಕಳು ಅಂತ ತಪ್ಪು ಕೆಲಸ ಮಾಡಂಗಿಲ್ಲ. ಮನೆಯಲ್ಲಿ ಸಣ್ಣ ಸಣ್ಣ ಕೆಲಸಗಳೇ ಮಾಡಿದಾಗ ನಾವು ಏನು ಮಾಡ್ತೀವಿ, ಮಕ್ಕಳು ಅದನ್ನ ನೋಡ್ತಾರೆ, ಅದ್ರ ತಂಗ ನಡ್ಕೊಂತಾರೆ. ನಾವು ಹೇಳ್ದಂಗೆ ಕೇಳಂಗಿಲ್ಲ ಅವ್ರು. ನಾವು ಹೆಂಗ ಮಾಡ್ತಿರ್ತೀವಿ ಹಂಗ ಮಾಡ್ತಾರೆ ಮುಂದೆ. ಇದು ಜಿ ಗೈಡ್. GPT. P ಅಂದ್ರೆ ಪ್ರೊಟೆಕ್ಷನ್. ಏನ್ ಪ್ರೊಟೆಕ್ಷನ್? ನಮ್ಮ ಮಕ್ಕಳಿಗೆ ಪ್ರೊಟೆಕ್ಷನ್ ಕೊಡ್ಬೇಕು. ಏನ್ ಪ್ರೊಟೆಕ್ಷನ್ ಕೊಡಬೇಕು? ಯಾವ ರೀತಿ ಪ್ರೊಟೆಕ್ಷನ್ ಕೊಡ್ಬೇಕು? ಖರೆ ಅವ್ರಿಗೆ ಓಪನ್ ಮಾಡ್ಬೇಕು. ಇವರಿಗೆ 1ನೇದಿಂದ 7ನೇ ವಯಸ್ಸಿನವರೆಗೆ, ಮಕ್ಕಳ ವಯಸ್ಸು 7 ಆಗೋವರೆಗೆ ಆ ಮಕ್ಕಳು ದೇವರಂತ ತಿಳ್ಕೊಂಡು ಪ್ರತಿಯೊಂದು ಅವ್ರಿಗೆ ತಿಳಿಸಿ ಹೇಳಿಕೆ ಅಂತ ಇರ್ಬೇಕು. ಅವ್ರನ್ನ ಸ್ಲೇವ್ಸ್, ಮನೆಯಲ್ಲಿ ಆಳು ಮಕ್ಕಳಿಗೆ ಹಂಗೆ ಹೇಳಿ ಇತ್ತಂಬ ಇದು ಮಾಡು ಅಂತ ಹೇಳ್ತವಲ್ಲ, ಹಂಗಿಡ್ಬೇಕು ಸ್ಟ್ರಿಕ್ಟ್ ಆಗಿ. ಯಾವಾಗ? 7ನೇ ವಯಸ್ಸಿನಿಂದ 14ನೇ ವಯಸ್ಸಿನ ತನಕ. ಯಾಕಂದ್ರೆ ಇತ್ತಂದ್ರ ನಾವೇನ್ ಮಾಡ್ತೀವಿ, ಸಣ್ಣವ ನೀನು, ನಾವು 50 ವರ್ಷದಾದ್ರೂ ಇನ್ನೂ ಸಣ್ಣವನೇ ಅಂತ ಹೇಳ್ತೀವಿ. ಹಂಗಲ್ಲ, 7ರಿಂದ 14 ವಯಸ್ಸಿಂದ ಅವ್ರನ್ನ ಆಳು ಮಕ್ಕಳು ನೋಡಿದಂಗೆ ನೋಡ್ಬೇಕು ನಾವು. ಏನಿಲ್ಲ, ನೀವು ಹೇಳಿದಂಗೆ ಅವ್ರು ಕೇಳ್ಬೇಕಷ್ಟೇ. ಅವನು ಫ್ರೆಂಡ್ಸ್ ಅಂತ ನೋಡ್ಬೇಕು, ನಮ್ಮ ಗೆಳೆಯರ ತರ ಮಾಡ್ಬೇಕು, ಅವ್ನು ಈಕ್ವಲೆಂಟ್ ಆಗಿ ನೋಡ್ಬೇಕು ಅವ್ನು. ಯಾಕಂದ್ರೆ ಆ ಟೈಮ್ನಾಗ ಅವನಿಗೆ ವರ್ಲ್ಡ್ ಜಗತ್ತೆಲ್ಲ ನೋಡ್ತಿರ್ತಾನವ. 14 ಆದ್ಮ್ಯಾಗ ಜಗತ್ತೆಲ್ಲ ನೋಡಕಲ್ಕ ಅಲ್ಲೇ ಮೇನ್ ಪ್ರೊಟೆಕ್ಷನ್ ಬರ್ತದ ನಮ್ಗ. ನಂತರ ಸ್ವಲ್ಪ ದೇಹದ ಅಂಗಾಂಗಗಳು ಬೆಳೆದಿರ್ತಾವ, ಯಾರು ಪ್ರೀತಿ ತೋರಿಸ್ತಾರ ಅವ ಆ ಕಡೆ ಹೋಗ್ತಾನೆ. ಇಲ್ಕ್ರ ಮುಂದೆ ನೋಡಿದ್ರು ನೀ ಗಮನಿಸ್ಲಿಕ್ಕಂದ್ರೆ ನಮ್ಮ ತಂದೆ ಹಿಂಗಾದ್ರೂ ಒಪ್ಪಂಗಿಲ್ಲ, ತಾಯಿ ಹಿಂಗಾದ್ರು ಬೈತಾರ, ನಾವು ಕರೆಕ್ಟ್ ಇರ್ಬೇಕಂಬುದು 14 ಆದ್ಮೇಲೆ ಅವ್ನು ನೀವು ನೋಡಿದ್ರೇನು ಹೇಳಿದ್ರೇನು ಹೇಳಿಕೆ ನಾವು ತನ್ನ ಕಂಟ್ರೋಲ್ದಾಗಿರ್ತಾರೆ. ಈ ರೀತಿ ಇದು P ಪ್ರೊಟೆಕ್ಷನ್. ಆಮೇಲೆ T GPT ಅಂತ ಹೇಳಿದೆ ನಾನು. G ಅಂದ್ರೆ ಗೈಡ್ ಮಾಡೋದು, P ಅಂದ್ರೆ ಪ್ರೊಟೆಕ್ಷನ್. ಈಗ T, ಇಲ್ಲಿ T ಏನ್ ಬರ್ತದ? ಟ್ರಾನ್ಸ್ಫರ್. ಏನ್ ಟ್ರಾನ್ಸ್ಫರು? ನಾವು ಏನು ಮಾಡ್ಬೇಕಂತ ಮಾಡೀವಿ ಅದನ್ನೇ ಮಕ್ಕಳು ಮಾಡ್ತಾರ. ಅಸರಿ ಮಾದರಿ ನಾವು ಟ್ರಾನ್ಸ್ಫರ್ ಆಗ್ಬೇಕು. ಯಾವ್ದಕ್ಕ? ಒಳ್ಳೇದಕ್ಕ. ಒಳ್ಳೆ ನಡಿ ನಾವು ತೋರಿಸಿದ್ರ ಮನ್ಯಾಗ, ಅವಾಗ ಮಕ್ಕಳು ಅದನ್ನ ನಮ್ಮ ಟ್ರಾನ್ಸ್ಫರ್, ನಮ್ಮಪ್ಪ ಹಿಂಗ ನಮ್ಮದು ಅನುಕರಣೆ ಮಾಡಿ ಅವನು ಅನುಕರಣೆ ಮಾಡ್ತಾರೆ. ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ನಾವೇನು ಮಾಡ್ತೀವಿ, ಮಲ್ಟಿಪಲ್ ಇಂಟೆಲಿಜೆಂಟ್ ಟೆಸ್ಟ್. ಇದ್ರ ಡೀಟೇಲು ಹೆಂಗ ಅಂದ್ರ, ಇದು ಹೆಂಗೆ ಟೆಸ್ಟ್ ಕಂಡಕ್ಟ್ ಮಾಡ್ತಾರಂದ್ರ, ಈಗ ನಾವು ಆಧಾರ್ ಕಾರ್ಡು ಮಾಡಿಸ್ಬೇಕಾದ್ರೆ BMIT ಟೆಸ್ಟ್ ಅಂದ್ರ ಯೂನಿಕ್
ಟೆಸ್ಟ್ ಇದು. ಈ ಟೆಸ್ಟ್ನಿಂದ ಏನು ಸಾಧ್ಯ ಅದ? ಕಮ್ ಔಟ್ ವಿತ್ ಟೆಕ್ಸ್ಚರ್. ಏನು ಟೆಕ್ಸ್ಚರು? ಮಲ್ಟಿಪಲ್ ಇಂಟೆಲಿಜೆನ್ಸ್ ಟೆಸ್ಟ್. ದಿಸ್ ಟೆಸ್ಟ್ ಇಟ್ ಈಸ್ ಬಯೋಮೆಟ್ರಿಕ್. ಇಟ್ ಏನಿದೆ ಇದು BMIT ದಯಮಾಡಿ ಅಸೆಸ್ಮೆಂಟ್ that scan the individuals, that scan ಮಾಡೋದಂತಾರಲ್ಲ, ಆ ಮಲ್ಟಿಪಲ್ ಟೆಸ್ಟ್ನಾಗ ಏನಾಗ್ತದ, that scan individuals 10 ಫಿಂಗರ್ ಪ್ರಿಂಟ್ಸ್, 12 ಬೊಟ್ಟಿನ ನೀವೇನು ಫಿಂಗರ್ ಪ್ರಿಂಟ್ಸ್ ಕೊಡ್ತೀರಿ, ಅದ್ರ ದೇ ಅನಲೈಸ್. ಈ ಟೆಸ್ಟ್ನಲ್ಲಿ ಅನಲೈಸ್ ಮಾಡ್ತದೆ. ಏನು ಮಾಡ್ತದ? ಟ್ಯಾಲೆಂಟ್. ಆ ಹುಡುಗನ ಟ್ಯಾಲೆಂಟ್ ಹೆಂಗದ ಕೊಟ್ರ ಅದು ಏನು ಕೊಡ್ತದೆ ನಮ್ಗಂದ್ರ, ಅವನ ಹುಡುಗರು ಟ್ಯಾಲೆಂಟ್ ಹೆಂಗದ, ಯಾವುದು ಜಾಸ್ತಿ ಅದ, ಯಾವುದು ಕಮ್ಮಿ ಅದ. ಏನು ಜಾಸ್ತಿ ಅವನು ಡಾಮಿನೇಟ್ ಇತ್ತಂದ್ರೆ ಆ ಹುಡುಗ ಮಲ್ಟಿಪಲ್, ಇವನಿಗೆ ಮ್ಯಾಥಮೆಟಿಕ್ಸ್, ಸೈನ್ಸ್, ಕ್ಯಾಲ್ಕುಲೇಷನ್ ಮೈಂಡ್, ಬಿಸ್ನೆಸ್ ಮೈಂಡ್, ಇದು ಮಾಡಿದ್ರೆ ಇದಾತು, ಇದು ಮಾಡಿದ್ರೆ ಇದಾತು, ಇವನಿಗೆ ಕ್ಯಾಲ್ಕುಲೇಷನ್ ಮೈಂಡ್ ಸೈನ್ಸ್ ತೋರಿಸ್ತದೆ. ಸೈನ್ಸು ಮತ್ತು ಮ್ಯಾಥಮೆಟಿಕಲ್ ಟೆಸ್ಟ್, ಮ್ಯಾಥಮೆಟಿಕ್ಸ್ನಾಗ ಇಂಟ್ರೆಸ್ಟ್ ಇರ್ತದೆ ಅವನಿಗೆ. ಆಮೇಲೆ ಬಿಸ್ನೆಸ್ ಒಂದಿದ್ದು ಎರಡು ಹೆಂಗೆ ಮಾಡಬೇಕು ಇಂಥದ್ದು. ಯಾರಿಗೆ? ಲೆಫ್ಟ್ ಬ್ರೈನ್ ಡಾಮಿನೆಂಟ್ ಇತ್ತಂದ್ರೆ ಹುಡುಗಗೆ. ಇದು ಹೆಂಗಾಗತ್ತಾ? ಅದ್ರ ಮ್ಯಾಗಿಂದು ಲಿಂಬಿಕ್ ಸಿಸ್ಟಮ್. ಈ 3 ಭಾಗ ಅದ ನಮ್ಮ ದೇಹದಲ್ಲಿ. ಒಂದು ಬ್ರೈನ್ ಸ್ಟೆಮ್, ಎರಡನೇದು ಲಿಂಬಿಕ್ ಸಿಸ್ಟಮ್ ಆರ್ ರೆಪ್ಟೈಲ್ಸ್ ಬ್ರೈನ್. ರೆಪ್ಟೈಲ್ಸ್ ಬ್ರೈನ್ ಅಂದ್ರೆ ಪ್ರಾಣಿಗಳ ಬ್ರೈನ್ ಇದ್ದಂಗೆ ಇರ್ತದೆ ನಡುವಿಂದು. ಲಾಸ್ಟ್ ಮುಂದಿಂದು ಪ್ರೀ ಕಾಂಟಲ್ ಕಾರ್ಟೆಕ್ಸ್. ಅಗದಿ ಸೂಪರ್ ಆಗಿ ಇದು ಒಳ್ಳೇದು ಇದು ಕೆಟ್ಟದು ಅಂತ ಜಡ್ಜ್ ಮಾಡ್ತಕ್ಕಂಥ ಕೆಪಾಸಿಟಿ ಯಾರಿಗೆ ಮುಂಭಾಗದ ಮೆದುಳು ಸ್ಟ್ರಾಂಗ್ ಇರ್ತದ ಅವರಿಗೆ ಜಡ್ಜ್ ಮಾಡೋ ಕೆಪಾಸಿಟಿ ಇರ್ತದೆ. ಬ್ರೈನ್ ಆಕ್ಟಿವ್ ಇತ್ತಂದ್ರ ಪ್ರಾಣಿಗಳು ಇಡಿ ಬಡಿ ಒಡಿ ಕಡಿ ಎಂಬಂಗಿರ್ತಾವ, ಅವ್ರ ಬಳಿ ಕಾಮನ್ ಸೆನ್ಸ್ ಇರಂಗಿಲ್ಲ. ಈ ಬ್ರೈನ್ ಸ್ಟೆಮ್ ಕೆಲಸ ಏನಿಲ್ಲಿ? ಫಿಸಿಕಲ್ ಆಕ್ಟಿವಿಟೀಸ್ ಮಾಡೋದು. ಇದೆಲ್ಲ ಬ್ರೈನ್ ಸ್ಟೆಮ್ ಕಂಟ್ರೋಲ್ ಮಾಡೋದು. ಮಧ್ಯಂದು ರೆಪ್ಟೀರಿಯನ್ ಬ್ರೈನ್, ಪ್ರಾಣಿಗಳ ಮೆದುಳು ಇದ್ದಂಗೆ, ಪ್ರಾಣಿಗಳ ಮೆದುಳು ಇದ್ದಂಗೆ. ಪ್ರಾಣಿಗಳು ಎಲ್ಲಂದ್ರೆ ಅವ್ರು ರೋಡಿನ ಮ್ಯಾಗ ಅದನ್ನು ಯೂರಿನ್ ಪಾಸ್ ಮಾಡ್ತಾವೆ, ಹೆಂಡೆ ಆಗ್ತಾವ. ಯಾಕಂದ್ರೆ ಒಳ್ಳೇದು ಯಾವುದು ಕೆಟ್ಟದು ಸುಮ್ಮನೆ ಅಷ್ಟೇ ಅವು. ರೆಪ್ಟೀರಿಯನ್ ಬ್ರೈನ್. ಮುಂದಿಂದು ಮುಂದಿಂದು ಮುಂಭಾಗದ ಬ್ರೈನ್ ಯಾರಿಗೆ ಆಕ್ಟಿವ್ ಇರ್ತದ, ಪ್ರೀ ಕಾಂಟಲ್ ಕಾರ್ಟೆಕ್ಸ್, ಅವರಿಗೆ ಜಡ್ಜಿಂಗ್ ಕೆಪಾಸಿಟಿ ಇರ್ತದೆ. ಇದು ಒಳ್ಳೇದು ಇದು ಕೆಟ್ಟದು, ಇದು ಮಾಡಬೇಕು ಇದು ಮಾಡಬಾರ್ದು ಅಂತ. ಆ ರೀತಿ ಇದು BMIT ಟೆಸ್ಟ್ನಾಗ ತೋರಿಸ್ತದೆ. ಹೇಳಿದ್ನಲ್ಲ, 2 ಕೈ ಫಿಂಗರ್ ಪ್ರಿಂಟ್ಸ್ ತಗೊಂಡು ಸೈಲೆಂಟ್ರ 1 ವಾರ ಬಿಟ್ಟ ನಂತರ ಅವರು ಪ್ರತಿಯೊಂದು, ಈಗ ಫಾರ್ ಎಕ್ಸಾಂಪಲ್ ನೀವು ಹೋಗಿ ಇಲ್ಲಿ ಬಂದು ಫಿಂಗರ್ ಪ್ರಿಂಟ್ಸ್ ಕೊಟ್ಟಿ ಅಂದ್ರ ನಾನು ಇಲ್ಲಿ ಅದನ್ನ ರಿಪೋರ್ಟ್ ತೆಗಿತೀನಿ. ಏನಂತ 70 ಪೇಜ್ ಆಗುತ್ತದ ಆ ಹುಡುಗನ ಬಗ್ಗೆ, 70 ಪೇಜಸ್ ಅವನ ಬಗ್ಗೆ ಡಿಟೇಲ್ ಆಗಿ. ಅವನು ಹಿಂಗಿದ್ದಾನ, ಹಿಂಗಾತದ, ನೀವು ಹಿಂಗ ಮಾಡಿದ್ರೆ ಹಿಂಗಾತದ, ಅವನಿಗೆ ಇಲ್ಲಿ ಇದು ಕಡಿಮೆ ಆದ, ಇದು ಜಾಸ್ತಿ ಆದ, ಅವ ಮುಂದೆ IAS ಆಫೀಸರ್ ಆತಾನ, IPS ಆಫೀಸರ್ ಆತಾನ, ಪೊಲಿಟಿಷಿಯನ್ ಆತಾನ. ಎಲ್ಲಿ ಮಾಡ್ತಾರೆ? ಬೆಂಗಳೂರು ಮತ್ತು ಬೆಳಗಾವದಲ್ಲಿ ಕರ್ಜಿಗಿ ಮಠ ಅಂತಿದ್ದಾರೆ. ಅವರು ಮೊದಲು ಇಲ್ಲಿ ಹೆಂಗ ನಮ್ಮ ಮೀಡಿಯಾ ಮಾಸ್ಟರ್ದವರು ಇವರು ಜರ್ನಲಿಸಮ್ ಮಾಡಿರ್ತಾರ, ಅವ್ನು ಜರ್ನಲಿಸಮ್ ಮಾಡಿ TV9 ಕೆಲಸ ಮಾಡ್ತಿದ್ರು. ಅವ್ರು ಯಾರೋ ಒಬ್ಬ ಸ್ಪಿರಿಚುವಲ್ ಗುರುಗಳು ಬಂದು ಇಲ್ಲ ನೀನು BMIT ಟೆಸ್ಟ್ ಮಾಡು, ನೀನು ಭಾಳ ಬ್ರಿಲಿಯಂಟ್ ಇದ್ದಿ, ನೀ ಮುಂದೆ ಒಳ್ಳೆ ಉದ್ಧಾರ ಆಗ್ತಿದ್ದಿ, ನಿನ್ನಿಂದ 100,000 1,000 ಲಕ್ಷಗಟ್ಟಲೆ ಮಕ್ಕಳು ಉದ್ಧಾರ ಆತಾರ. ಕಡೆ ಇನ್ನೊಂದು ಬಹಳ ತಪ್ಪು ಕಲ್ಪನೆ ಏನಂದ್ರೆ, ನನ್ನೊಬ್ಬ ಗೆಳೆಯ ಇದ್ದ, ಅವನಿಗೆ ಒಂದ್ಸರ್ತಿ ಏನೋ ಚೆಸ್ಟ್ ಪೇನ್ ಆಗಬೇಕಂತೇಳಿ ಡಾಕ್ಟರ್ ಹತ್ರ ಹೋದಾಗ, ಇಲ್ಲ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ಯದ, ನೀವ್ ಹಿಂಗೆ ಇದೇ ಜೀವನ ನೀವು ನಡೆಸ್ತಾ ಹೋದಂದ್ರೆ ನಿಮ್ಗೆ ಹಾರ್ಟ್ ಅಟ್ಯಾಕ್ ಬರ್ತು ಅಂತ ಹೇಳಿದ ತಕ್ಷಣ ಅವ್ನು ಅಂಜಿ ವಾಕಿಂಗ್ ಯೋಗ ಮಾಡಕ್ ಸ್ಟಾರ್ಟ್ ಮಾಡ್ದ. 1 ತಿಂಗಳ ಮಾಡ್ದ, 2 ತಿಂಗಳ ಮಾಡ್ದ. ಆಮೇಲೆ ಮತ್ತೆ ಡಾಕ್ಟರ್ ಹತ್ರ ಹೋದ, ಇಲ್ಲ ನೀ ಆರಾಮಾಗಿದೆ ಅಂತ ತಕ್ಷಣ ಬಿಟ್ಬಿಟ್ಟ ಮತ್ತೆ ಯೋಗ ಮಾಡೋದು. ನಾವು ಹೆಂಗ್ ಅನ್ಕೊಂಡ್ಬಿಟ್ಟಿವಿ ಅಂದ್ರೆ, ನಾನೇ ವಾಕಿಂಗಿಗೆ ನಾನು ಮೊದಲು ಡಿಸ್ಟ್ರಿಕ್ಟ್ ಸ್ಟೇಡಿಯಂ ಹೋಗ್ತಿದ್ದೆ. ಅಲ್ಲಿ ಹೋದಾಗ ನನಗೆ ಬಹಳ ಜನ ಕರ್ದು ಹೇಳ್ತಿದ್ರು, ನಿಮ್ಗೆ ಯಾಕ್ರಿ ನೀವ್ ಯಾಕೆ ವಾಕಿಂಗ್ ಯೋಗ ಮಾಡ್ತೀರಿ, ಕಳ್ಳಿಗೆ ನಮ್ ತಲೆ ಕುಂತ್ ಬಿಡೋದು, ದಪ್ಪ ಇರೋರು ಅಷ್ಟೇ ಮಾಡ್ಬೇಕು, ಏನೋ ಪ್ಯಾನಿಕ್ ಬಂದ್ರೆ ಅಷ್ಟೇ ಮಾಡ್ಬೇಕು. ಅದು ಬಹಳ ದೊಡ್ಡ ತಪ್ಪು ಕಲ್ಪನೆ ಅದು. ಯೋಗ ದಪ್ಪ ತೆಳ್ಳಗ್ ಮಾಡೋದು, ತೆಳ್ಳದಿಂದ ದಪ್ಪ ಮಾಡೋದು ಮಾಡಲ್ಲ. ಹೆಲ್ತ್ ಸಲುವಾಗಿ ನೀವು ಮಾಡ್ಬೇಕು.
ನಿಮ್ ಹೆಲ್ತ್ ಇಂಪ್ರೂವ್ಮೆಂಟ್ ಆಗ್ತದ ಇದರಿಂದ. ಮೆಂಟಲ್, ಫಿಸಿಕಲ್ ಎಲ್ಲದರಲ್ಲೂ ಅದು ಬಿಲ್ಡಪ್ ಮಾಡ್ಬೇಕಂದ್ರೆ ಯೋಗ ಮಾಡ್ಬೇಕು. ಪ್ರತಿಯೊಂದು ಯೋಗಾಸನ ಮಾಡ್ಬೇಕಾದ್ರೆ ಯಾವಾಗ ಶ್ವಾಸ ಒಳಗ್ ತಗೋಬೇಕು, ಯಾವಾಗ ಶ್ವಾಸ ಹೊರಗ್ ಬಿಡ್ಬೇಕು, ಅದೆಲ್ಲ ನಿಮ್ಗ ಗುರುಗಳು ಹೇಳಿರ್ತಾರ ಅಂತೇಳಿ ಉತ್ಸುಕತೆನೂ ಇಲ್ಲ. ಈಗ ನಾವ್ ಯಾವಾಗ್ಲೂ ನಾವು ಹೋಗ್ತಾ ಇರ್ತೀವಲ್ಲ, ನಾವ್ ಬೆಂಗಳೂರಿಗೆ ಹೋದಾಗ ಸುರುಜುರಿಗೆ ಅದೇ ಇವ್ರೇನಪ್ಪ ಕಾಡಿದ್ದಂಗೆ ಇರ್ತಾರ, ಇವ್ರಿಗೆ ಏನ್ ಗೊತ್ತು, ಹೈದ್ರಾಬಾದ್ ಸರ್ ಅಂತ ಹಿಂದೂದವ್ರು ಅಂತ ನಮಗೆ ಅಂತಿದ್ರು. ಬಟ್ ನಾವು ಯಾವಾಗ ಎದುರು ಟ್ರಕ್ ಹೋದ ತಕ್ಷಣ ಗಪ್ಪ ಆಗ್ತಿದ್ರು. ಆದ್ರಿಂದ ನಾವು ನಿಜವಾಗ್ಲೂ ನಮ್ಮನ್ನ ನಾವು ಹೆಮ್ಮೆ ಪಟ್ಕೋಬೇಕು. ನಾವು ಏನಿದೀವ ನಮ್ಮ ಇತಿಹಾಸ ಗೊತ್ತಿರ್ಬೇಕು, ಆವಾಗ ಮಾತ್ರ ಅವ್ರಿಗೆ ಉತ್ತರ ಕೊಡೋಕ್ ಆಗ್ತದ. ಯಾವಾಗಲೂ ನಾವು ಕಡಿಮೆ ಇಲ್ಲ. ನಾವು ಪ್ರಯತ್ನ ಪಟ್ರೆ ಸ್ವಲ್ಪ ಮುಂದೆ ಎದಕ್ ಹೋಗಿದ್ದಾರೆ ಅಂತಂದ್ರೆ, ಮೈಸೂರು ಯೂನಿವರ್ಸಿಟಿ ಆಗಿ 100 ವರ್ಷ ಮೇಲಾಗಿದೆ. ಅಟ್ಲೀಸ್ಟ್ 2 to 3 generations ಅವ್ರು ಆಲ್ರೆಡಿ ಎಜುಕೇಟೆಡ್ ಆರ್. ನಮ್ದು ಈ ಗುಲ್ಬರ್ಗ ಯೂನಿವರ್ಸಿಟಿ ಸ್ಟಾರ್ಟ್ ಆಗಿ ನಾವು ಯಾವಾಗ್ಲೂ ನಮ್ಮ ಈಗ ತಾತ ಯಾವಾಗ BB ಹಾಸ್ಟೆಲ್ ಫಸ್ಟ್ ಹೈದ್ರಾಬಾದ್ ಆಗ ಗುಲ್ಬರ್ಗ ಮಾಡಿದಾಗ ನಾನು ಯೋಚನೆ ಮಾಡಿ ಅವ್ರಿಗೆ ಒಂದ್ಸಲ ಕೇಳಿದಾಗ ಅವ್ರು ಅಂತಿದ್ರು, ನಾವು ಎಲ್ಲಾರು ನಮ್ಮ ಗ್ರಾಜುಯೇಟ್ಸ್ ಎಲ್ಲ ನೋಡಿ ನೀವು 50-60 ವರ್ಷದಿಂದ ಎಲ್ಲರೂ ಉಸ್ಮಾನ್ ಯೂನಿವರ್ಸಿಟಿಗೆ ಹೋಗ್ತಿದ್ರು, ಕರ್ನಾಟಕ ಯೂನಿವರ್ಸಿಟಿಗೆ ಹೋಗ್ತಿದ್ದಿಲ್ಲ, ಬೆಂಗಳೂರು ಯೂನಿವರ್ಸಿಟಿಗೆ ಹೋಗ್ತಿದ್ದಿಲ್ಲ. ಅದಕ್ಕೆ ಅವ್ರಲ್ಲಿ ಹಾಸ್ಟೆಲ್ ಮಾಡಿದೀವಿ ಅಂತ ಹೇಳಿದ್ರು. ನಮ್ಮ ಯೂನಿವರ್ಸಿಟಿ ಆಗಿ ಒಂದು 50-60 ವರ್ಷ ಆಗಿದೆ. ಸೊ ನಮಗ ಅವ್ರಿಗೆ ಸ್ವಲ್ಪ ಟಫ್ ಆಗ್ತಿರ್ಬೋದು. ಬಟ್ ಟಫ್ ಆಗ್ತದಂತ ಕೂತ್ಕೊಂಡ್ರೆ ಟಫ್ ಆಗ್ತಾನೆ ಹೋಗ್ತಿರೋದು. ಆದ್ರಿಂದ ಈಗಲಾದ್ರೂ ನಾವು ಅದನ್ನ ಆ ಯೋಚನೆಯಿಂದ ಹೊರಗೆ ಬಂದು ನಾವು ಮುಂದುವರೆದಿದ್ದೀವಿ. ನಾವು ಪ್ರಯತ್ನ ಪಟ್ರೆ ಯಾರಿಗೂ ನಮ್ಗೆ ಸಮ ಆಗಲ್ಲ ಅಂತ ತಿಳ್ಕೊಂಡ್ರೆ ಖಂಡಿತವಾಗಿಯೂ ನಾವು ಮುಂದುವರೆದವ್ರು ಹಾಗೆ ಆಗ್ತೀವಿ ಅಂತ ಹೇಳ್ತಾ, ಕೊಡೋದಕ್ಕೆ ಯಾವ್ದು ಬೈ ಬರ್ತ್ ಬರೋದಿಲ್ಲ. ಬಂದ್ರೂ ಕೂಡ ಅದನ್ನ ಸುಧಾರಣೆ ಮಾಡ್ಬೋದು. ದಟ್ ಇಸ್ ಸೈಕಾಲಜಿ. ಎಂತ ಗುಣಗಳು ಬಂದ್ರೂ ಕೂಡ ನಿಮ್ಮ ಮಕ್ಕಳನ್ನು ನೀವು ಸುಧಾರಣೆ ಮಾಡ್ಬೋದು, ಜಸ್ಟ್ ವಿತ್ ಸಮ್ ಆಫ್ ದ ಟ್ರೈನಿಂಗ್ಸ್. ಈಗ ಒಂದು ಎಕ್ಸಾಂಪಲ್ ಏನ್ ಕೊಟ್ರಲ್ಲ, ಒಂದು ಟೆಸ್ಟ್ ಅಂತ ಏನ್ ಎಕ್ಸಾಂಪಲ್ ಕೊಟ್ರಲ್ಲ, ಅಂತ 10 ಹಲವಾರು ಟೆಸ್ಟ್ಗಳು ನಮ್ಮ ಸಂಸ್ಥೆಯಲ್ಲಿ ಮಾಡ್ತೀವಿ. ನನ್ನ ಸಂಸ್ಥೆ ಸ್ಟಾರ್ಟ್ ಮಾಡಿದಾಗ 2003 ನ್ಯಾಷನಲ್ ಸೈಕಾಲಜಿಕಲ್ ಕಾರ್ಪೊರೇಷನ್ ಆಗ್ರಾ ಅಂತ ನೀವು ಕೇಳಿರ್ಬಹುದು. ಅಲ್ಲಿ ನಾವೊಂದು ಹಿರಿಯರು ಅವ್ರೊಂದು ಟೀಮ್ ಬಂದು ನಮ್ದು ಇನಾಗ್ರೇಷನ್ ಎಲ್ಲ ಮಾಡಿದಾಗ ಅವ್ರು ಏನಂದ್ರು, ಗುಲ್ಬರ್ಗ ಬಹಳ ಹಿಂದದ, ಇನ್ನು ಅದು ಮುಂದೆ ತರಬೇಕು. ಗುಲ್ಬರ್ಗ ಮುಂದೆ ತರ ಅವಶ್ಯಕತೆ ಇಲ್ಲ, ಅದು ಮುಂದಕ್ಕೆ ಐತಿ. ಪ್ರಾಬ್ಲಮ್ ಏನು ಅಂತಂದ್ರೆ ಅದನ್ನ ನಾವು ಗುರುತಿಸ್ಕೊಂಡಿಲ್ಲ. ಇಟ್ ಇಸ್ ದ ಡ್ಯೂಟಿ ಆಫ್ ಅಸ್ ಟು ಅಂಡರ್ಸ್ಟ್ಯಾಂಡ್ ಅವರ್ ಸೆಲ್ಫ್ ಫಸ್ಟ್. ನಾವು ಯಾರಿದ್ದೀವಿ ಅಂತ ನಾವು ತಿಳ್ಕೊಬೇಕು, ಹಾಗೆ ನಮ್ಮ ಮಕ್ಕಳು ಏನಿದ್ದಾರೆ ಅಂತ ತಿಳ್ಕೊಳ್ಳೋದು. ದಟ್ ಇಸ್ ದ ಫಸ್ಟ್ ಸ್ಟೇಜ್ ಆಫ್ ವಾಟ್ ಯು ಕ್ಯಾನ್ ಸೇ ಇಂಪ್ರೂವಿಂಗ್ ಅವರ್ ಚೈಲ್ಡ್. ದಟ್ ಇಸ್ ಫಸ್ಟ್ ಸ್ಟೇಜ್, ದಟ್ ಇಸ್ ಡಯಾಗ್ನೋಸಿಂಗ್. ಇಲ್ಲೆಲ್ಲ ಡಾಕ್ಟರ್ಸ್ ಟೀಮ್ ಅದ. ನಾ ಭಾಳ ಸಣ್ಣಕ್ಕಿದ್ದೀನಿ ಸರ್, ದೊಡ್ಡ ಮಾತಾಡ್ತೀನಿ ಅಂತ ತಪ್ಪು ತಿಳ್ಕೊಬೇಡ್ರಿ. ನಿಮ್ ಮುಂದೆ ನನಗೆ ತಿಳಿದಿದ್ದನ್ನು ನಾನು ಹೇಳ್ತಾ ಇದ್ದೀನಿ. ಸೊ ವಾಟ್ ಐ ಡೂ ಇನ್ ಮೈ ಕರೀತೀರ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಮಕ್ಕಳನ್ನ ಶಾರ್ಟ್ ಫಾರ್ಮ್ ಅಲ್ಲಿ ಹೆಸರು ಕರೆದಾಗ ಏನ್ ಇಂಪ್ಯಾಕ್ಟ್ ಆಗುತ್ತೆ, ಜೊತೆಯಲ್ಲಿ ಮಗುವಿನ ಹೆಸರಿನ ಹಿಂದೆ ಏನಿದೆ ಅಂತ ನೀವು ತಿಳಿಸ್ಕೊಟ್ಟಿದ್ದೆ ಆದ್ರೆ, ಅದು ಪಾಸಿಟಿವ್ ಕ್ವಾಲಿಟೀಸ್ ಅದು ತಿಳಿಸ್ಕೊಟ್ಟಿದ್ದೆ ಆದ್ರೆ, ಅಲ್ಲಿಂದ ನೀವು ಕೊಡುವಂತ ಶಿಕ್ಷಣ ಆರಂಭ. ನಮ್ಗೆ ಫೀಲಿಂಗ್ಸ್ ಇರುತ್ತೆ. ಸೊ ಇದು ನಮ್ಮ ಜವಾಬ್ದಾರಿ. ಏನಂದ್ರೆ ಪ್ರತಿ ಬಾರಿಯೂ ಮಕ್ಕಳಿಗೆ ನಾವು ಎಂತ ಒಂದು ಸನ್ನಿವೇಶಗಳನ್ನು ಸೃಷ್ಟಿ ಮಾಡಿಕೊಡ್ತಾ ಇದ್ದೀವಿ ಅಂದ್ರೆ, ನೀವು ಧನಾತ್ಮಕ ಸನ್ನಿವೇಶಗಳು ಕೊಡ್ತೀರಿ ಅಂತಂದ್ರೆ ಮಗು ಧನಾತ್ಮಕತೆಯಲ್ಲಿ ಬೆಳೆಯುತ್ತೆ. ಹೇಗೆ ಅನ್ನೋದಾದ್ರೆ ಇದಕ್ಕೆ ಸಿಂಪಲ್ ಸೈಕಾಲಜಿ. ಎಸ್ ಕಾಕ, ಈ ಕಾಕ ಅವ್ರು ಹೇಳಿದ್ರು ಎಲ್ಲ ಸಾಮಾಜಿಕ ಒಂದು ಆಸ್ಪೆಕ್ಟ್ಸ್ ಎಲ್ಲ ಬಹಳ ನೀಟಾಗಿ ಹೇಳಿದ್ರು ಅವರು. ಆಕ್ಚುಲಿ ನಾವು ಮಕ್ಕಳಿಗೆ ಯಾವ ಬಿಹೇವಿಯರ್ಸ್ ಕಲಿಸ್ಬೇಕು ಅದನ್ನ ಮಾತ್ರ ಫಸ್ಟ್ ಇರ್ಬೇಕು ಅಂತ ಹೇಳ್ತಾರೆ. ಸೊ ನಮ್ಮ ಹತ್ರ ಇರ್ಬೇಕು. ಗಂಡ ಹೆಂಡತಿ ಮನೆ ಜಗಳ ಆಡ್ತಿರ್ತಾರ, ಕೂಸುಗಳು ನಿಂತು ನೋಡ್ತಿರ್ತಾವ. ಅಂದ್ರೆ ಅವ್ರು ಏನ್ ತಿಳ್ಕೊತಾರ, ನಾಳೆ ನಾನು ಬರೋಬ್ಬರ್ ಲಗ್ನ ಅಂದ್ರೆ ಹಿಂಗೆ ಜಗಳ ಆಡ್ಬೇಕು. ನಗಕತ್ತಾಳಕ್ಕೆ ಆಲ್ರೆಡಿ. ಸೊ ಮಮ್ಮಿ ಹೆಂಗ್ ಜಗಳ ಆಡ್ತಾಳ ಹಂಗೆ ಜಗಳ ಆಡಬೇಕು. ಸೊ ಅಗೇನ್ ಸೆಕೆಂಡ್ ಒನ್, ಮ್ಯಾನಿಪ್ಯುಲೇಟಿಂಗ್ ಬಿಹೇವಿಯರ್ಸ್. ಏನ್ ಮಾಡ್ತಾವ ಹುಡುಗರು, ಅಪ್ಪನ ಮುಂದೆ ಹೇಳಕ್ ಆಗಲಾರ್ದು ಅವ್ರ ಮುಂದ್ ಬಂದ್ ಹೇಳ್ತಾವ, ಅವ್ರ ಮುಂದೆ ಹೇಳಕ್ ಆಗಲಾರ್ದು ಅಪ್ಪನ ಮುಂದ್ ಬಂದ್ ಹೇಳ್ತಾವ. ಯಾಕ? ಅವ್ ಒಂದು ಗೊತ್ತಾಗಿರ್ತದ, ಅಪ್ಪ ಅವ್ರ ನಡು ಹೊಂದಿಕೆ ಇಲ್ಲ. ಐ ಕ್ಯಾನ್ ಎನ್ಕರೇಜ್ ದ ರಿಲೇಶನ್ಶಿಪ್, ರೈಟ್ ಬೇಟಾ? ಮಾಡಬಾರ್ದು. ಸೊ ಮ್ಯಾನಿಪ್ಯುಲೇಟಿಂಗ್ ಬಿಹೇವಿಯರ್ಸ್ ಕೂಡ ನೀವೇ ಕಲ್ಸ್ಲಿಕ್ಕತ್ತೀರಿ. ಅಮ್ಮ ಹಂಗಾಳಲ್ಲ, ನೀ ಹಿಂಗಿದ್ದೀಯಲ್ಲ, ನೀ ಅಮ್ಮನ ಹಂಗಾಗ್ತೆ, ಅಪ್ಪನ. ವೈ ಯು ಆರ್ ಟೆಲ್ಲಿಂಗ್ ಆಲ್ ದೋಸ್ ಥಿಂಗ್ಸ್? ಯು ಶುಡ್ ಸೇ ಟು ಯುವರ್ ಚೈಲ್ಡ್ ಬೋತ್ ಆರ್ ಈಕ್ವಲ್. ಗಂಡ ಹೆಂಡತಿ ಅನ್ನೋದು ಈಕ್ವಲ್ ಅನ್ನೋದು ಕಾನ್ಸೆಪ್ಟ್ ಕೊಡ್ರಿ ನಿಮ್ ಮಕ್ಕಳಿಗೆ ನೀವು ಫಸ್ಟ್ ಆಫ್ ಆಲ್. ಸೆಕೆಂಡ್ಲಿ, ನಿಮ್ಮ ಮಕ್ಕಳ ಮುಂದೆ ನೀವು ಎಷ್ಟು ಖುಷಿಯಾಗಿದ್ದೀರಿ ಅನ್ನೋದನ್ನ ತೋರಿಸಿ. ಥರ್ಡ್ಲಿ, ಫೈನಾನ್ಷಿಯಲ್ ಅವೇರ್ನೆಸ್ ಯಾವ ರೀತಿ ಕೊಡ್ತೀರಿ? ನಾ ಹಿಂಗ ಓದಿದ್ದೆ, ಒಂದೇ ಲ್ಯಾಂಪ್ ಇಟ್ಕೊಂಡು 9 ನಮ್ಮನೆ ಭಾಳ ಮನೆಗೆ ಹೇಳ್ತಿರ್ತಾರ. ಅಪ್ಪರು ಇಲ್ಲದಾರ, ಆ ಕಾಕ ಏನದಾರಲ್ಲ, ಕಾಕ ಅವ್ರ ಮಿಸ್ಸಸ್ ಅಂದ್ರೆ ನಮ್ಮ ಸಣ್ಣಮ್ಮ, ನಮ್ಮಮ್ಮ, ಅಕ್ಕ ತಂಗಿಯರವ್ರು ಏನ್ ಹೇಳ್ತಾರಂದ್ರೆ, ನಮ್ಮಪ್ಪ ನಾವ್ 9 ಮಂದಿ ಮಕ್ಕಳು ಎಲೇರಿದವ್ರೆಲ್ಲ ಏನಂತಂದ್ರೆ ಒಂದಕ್ಕೆ ಕಂದ್ಲಿನ ಕೆಳಗೆ ಇಟ್ಕೊಂಡು ನಮ್ಗೆಲ್ಲ ಓದಿಸ್ತಿದ್ರವ. ಎಸ್, ಅವಾಗ ಹಂಗಿತ್ತು. ನಮಗ್ ಕಂದ್ಲಿ ಸಿಗಲ್ಲ ಈಗ. ನಮ್ಮಲ್ಲಿ
ಅವ್ರ ಎಕ್ಸಾಂಪಲ್ ರಿಲೆವೆಂಟ್ ಆಗಿ ತಗೋತಾರ? ನಿಮ್ ಹೇಳಕತ್ತೀರಿ ಸ್ಟೋರೀಸ್, ಅವ್ರು ತಗೋತಾರೇನು? ಯಾ ಏ ನೀವೇನ್ ಹಚ್ಚಿರಿ? ನಮ್ಮ ಅಪ್ಪ ಮನಿ ತುಂಬಾ ಲೈಟ್ ಹಾಕಿ ಕೊಟ್ಟ, ಮನಿ ತುಂಬಾ ಫ್ಯಾನ್, ನಮ್ಗೇನ್ AC, ಹಂಗೇನ್ ಪ್ರಾಬ್ಲಮ್ ಇಲ್ಲ. ಸೊ ಯು ಶುಡ್ ಸೇ, you need to relate in a proper manner wherein they'll come to know ಇದು ಹೇಗೆ ನಾನು ಕಲ್ತೆ. ಅವಾಗ ಗೊತ್ತಾಗುತ್ತೆ ನಮ್ಮಪ್ಪ ನಮ್ಮಮ್ಮ ಕಷ್ಟಪಟ್ಟು ಓದಿದ್ದಾರೆ, ಯಾವ ಪರಿಸರ ಅವ್ರಿಗೆ ಇರ್ಲಿಲ್ಲ, ಹಾಗಾಗಿ ಅವ್ರು ಅಂತ ಒಂದು ಪರಿಸ್ಥಿತಿಯಲ್ಲಿ ಓದಿದ್ದಾರೆ. ಸೊ ನಾನಿಲ್ಲಿ ಏನ್ ಮಾಡ್ಬೇಕು, ಫಸ್ಟ್ ಇಂಪಾರ್ಟೆನ್ಸ್ ಏನು ಅಂತಂದ್ರೆ, ಕ್ಯಾಂಡಲ್ಲು ಕಂದಲಿ ಲೈಟ್ ಅಲ್ಲ, ಇದು ಫಸ್ಟ್ ಪ್ರಿಯಾರಿಟಿ. ಎದಕ್ಕೆ ಅಂತಂದ್ರೆ ವಿದ್ಯಾಭ್ಯಾಸಕ್ಕೆ, ನಾನು ಸರಿಯಾಗಿ ಓದ್ಬೇಕು ಅನ್ನೋದನ್ನ ಅವರಲ್ಲಿ ನಾವು ಪ್ರೇರಣೆ ಕೊಡ್ಬೇಕು. ಈಗ ನೋಡಿದ್ರೆ 2 ನಿಮಿಷ ನಿಮ್ ತಲೆಗಿಂದ ಹೋಗ್ಬಿಡ್ತದ. ಬಟ್ ಸೆಲ್ಫ್ ಮೋಟಿವೇಶನ್ ಇಟ್ ಕ್ಯಾನ್ ಬಿ ಫಾರ್ ಅ ಲಾಂಗರ್ ಪೀರಿಯಡ್. ಹಾಗೆ ಮಾಡಬೇಕು. ಅದು ಪರ್ಪಸ್ ಏನದ ಅಂತ ತಿಳ್ಕೊಂಡು ಮಾಡೋ ಮನುಷ್ಯಂದ ಏನಿರುತ್ತಲ್ಲ, ಅದು ರಿಯಲ್ ಲರ್ನಿಂಗ್ ಆಗಿರುತ್ತೆ. ಅಂತ ಬದುಕಬೇಕು ಅಂತಂದ್ರೆ ಕೌಶಲ್ಯಗಳ ಅಭಿವೃದ್ಧಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೆ. ರೈಟ್? ನಿಮ್ಗೆ ಏನ್ ಅನ್ಸುತ್ತೆ ಅಂದ್ರೆ, ಸಿಲೆಬಸ್ನಾಗ ಬರೇ ಹಾಡ ಕಲ್ಸಕತ್ತಾರ, ಬರೇ ಡ್ಯಾನ್ಸ್ ಕಲ್ಸಕತ್ತಾರ ಸ್ಕೂಲ್ನಾಗ, ಅದು ಮಾಡಕತ್ತಾರ, ಇದು ಮಾಡಕತ್ತಾರ. ಬಟ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ನಿಮ್ಮ ಮಕ್ಕಳಿಗೆ ನೀವು ಎಲ್ಲ ಒಂದು ರಂಗದಲ್ಲಿ ನೀವು ಪ್ರೇರಣೆ ಕೊಡಬೇಕು, ಅವರಿಗೆ ಪ್ರಾಕ್ಟೀಸ್ ಮಾಡಿಸ್ಬೇಕು. ಯಾಕೆ ಅಂತಂದಾಗ ನಮ್ಮ ಬ್ರೈನ್ ಗ್ರೋತ್ ಆಗ್ಬೇಕು ಅಂತಂದ್ರೆ, ಈಗಾಗ್ಲೇ ಯೋಗದ ಇಂಪ್ಯಾಕ್ಟ್ ನಿಮಗೆ ಗೊತ್ತಿದೆ. ಅದರಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಅಂತಂದ್ರೆ, ಒಂದು ಫಿಸಿಕಲ್ ಎಕ್ಸರ್ಸೈಸ್, ಆಸನಗಳು ಏನ್ ಮಾಡ್ತೀರಾ, ಆಸನಗಳು ಮಾಡಿದಾಗ ನಮ್ಮ ದೇಹದಲ್ಲಿ ಉತ್ಪಾದನೆ ಆಗುವಂತ ಕೆಲವೊಂದು ಹಾರ್ಮೋನ್ಸ್ ಏನಿರುತ್ತಲ್ಲ, ಎಸ್ಪೆಷಲಿ ಸಮ್ ಆಫ್ ದ ಪಾಸಿಟಿವ್ ಹಾರ್ಮೋನ್ಸ್, ವಾಟ್ ವಿ ಸೇ ಆಕ್ಸಿಟೋಸಿನ್ ಇರ್ಬೋದು, ಅಥವಾ ಆ ಹಾರ್ಮೋನ್ಸ್ ರಿಲೀಸ್ ಆದ್ರೆ ಮಗುವಿಗೆ ಅಥವಾ ನಿಮಗೆ ಯಾವ ತರ ಒಂದು ರಿಲೀಫ್ ಅನ್ಸುತ್ತಲ್ಲ, ಆ ರಿಲೀಫ್ ಇದ್ದಾಗ ನೀವ್ ಏನಾದ್ರು ಕಲಿಸ್ತೀರಿ ಅಂತಂದ್ರೆ ಅದು ಈಸಿಲಿ ಗ್ರಾಸ್ಪ್ ಆಗುತ್ತೆ. 2ನೇದು ನೀವು ಮಾಡ್ತಿರಲ್ಲ, ಅದು ಯಾವುದು ಅಂದ್ರೆ ಮೆಡಿಟೇಷನ್ ಸೋ ಕಾಲ್ಡ್, ಅಥವಾ ಪ್ರಾಕ್ಟೀಸಿಂಗ್ ದ ಬ್ರೀದಿಂಗ್, ಲೈಕ್ ಪ್ರಾಕ್ಟೀಸಿಂಗ್ ಪರ್ಪಸ್ಫುಲ್ ಬ್ರೀದಿಂಗ್, ಸಿಸ್ಟಮ್ಯಾಟಿಕ್ ಬ್ರೀದಿಂಗ್ ಅಂತ ಹೇಳ್ತೀವಿ ನಾವು. ಇಲ್ಲೇನಾದ್ರೂ ಪ್ರಾಕ್ಟೀಸ್ ಮಾಡ್ತಿರ್ಬಹುದು, ಅಂದ್ರೆ ಉಸಿರಾಟ ಪ್ರಕ್ರಿಯೆನ ಬಹಳ ಶಿಸ್ತುಬದ್ಧವಾಗಿ ಮಾಡೋದು. ಈಗ ನಾವು ಸ್ಟ್ರೆಸ್ ರಿಲೀವ್ ಮಾಡೋದಕ್ಕೆ ಕೆಲವೊಂದು ಥೆರಪೀಸ್ ಎಲ್ಲ ಬಳಸ್ತೀವಿ ನಾವು. ಈಗ ನಾನು ಹೋಗ್ತೀನಿ ಪ್ರೊಫೆಷನಲ್ ಟ್ರೈನಿಂಗ್ಸ್ ಕೂಡ ಹೋಗ್ತಿರ್ತೀನಿ ನಾನು, ಅಲ್ಲಿ ಕೆಲವೊಂದು ಮೆಥಡ್ಸ್ ಮಾಡಿಸ್ತೀನಿ. ಏನಂತಂದ್ರೆ, ಈಗ ಸರ್ ಒಂದ್ ಹೇಳ್ತಾ ಇದ್ರು, ಹನುಮಾನ್ ಚಾಲಿಸಾ ಮಾಡಿದಾಗ ಈ ರೀತಿ ಆಗುತ್ತೆ ಅಂತ ಹೇಳ್ತಾ ಇದ್ರು. ವಾಟ್ ಈಸ್ ಮಂತ್ರ? ದಟ್ ಮೀನ್ಸ್ ಒಬ್ಬಲ್ಲಾಗಿ ನೀವ್ ಏನ್ ಕೇಳಕತ್ತೀರಿ, ಪ್ಲಸ್ ಅದ್ರ ಜೊತೆ ಉಸಿರಾಟ ಮಾಡ್ಲಿಕ್ಕತ್ತೀರಿ, ಉಚ್ಚಾರಣೆ ಮಾಡ್ಲಿಕ್ಕತ್ತೀರಿ, ಅವಾಗ ಏನಾಗುತ್ತೆ ಅಂತಂದ್ರೆ ಒಂದು ರಿದಮ್ ಬರುತ್ತೆ, ನಿಮ್ಮ ದೇಹಕ್ಕೆ ಒಂದು ರಿದಮ್ ಬರುತ್ತೆ. ಆ ರಿದಮ್ ಏನಿರುತ್ತಲ್ಲ, ಆ ರಿದಮ್ ಇಟ್ ಇಸ್ ನಾಟ್ ಜಸ್ಟ್ ರಿದಮ್ ಆಫ್ ದ ಎಕ್ಸಸೈಸ್, ಬಟ್ ಇಸ್ ದ ರಿದಮ್ ಆಫ್ ದ ಲೈಫ್, ವಿ ಕ್ಯಾನ್ ಸೇ. ದಟ್ ಮೀನ್ಸ್ ಯಾವುದೇ ಕೆಲಸವನ್ನು ನೀವು ಸ್ವರಬದ್ಧವಾಗಿ, ಅಂದ್ರೆ ನೀವು ಎಲ್ಲಿ ಏರಿಳಿತಾ ಇರಬೇಕು, ಎಷ್ಟು ಚೆನ್ನಾಗಿ ಅನಿಸ್ತಾ ಇದೆ ಅಂದ್ರೆ ನೀವು ನೀಟಾಗಿ ಅಂತ ಏನ್ ಹೇಳ್ತೀರಾ, ಡಿಸಿಪ್ಲಿನ್ಡ್ ವೇದಲ್ಲಿ ಪ್ರೊಡ್ಯೂಸ್ ಮಾಡ್ತೀರಾ, ಅದು ಏನಾಗುತ್ತೆ ಬ್ರೈನ್ ಮೇಲೆ ಪಾಸಿಟಿವ್ ಇಂಪ್ಯಾಕ್ಟ್ ಮಾಡುತ್ತೆ. ಕೆಲವೊಂದು ಎಕ್ಸಸೈಸಸ್ ಏನ್ ಮಾಡ್ತೀರಾ, ಕ್ರಾಸ್ ಲೆವೆಲ್ ಅಲ್ಲಿ ಮಾಡ್ತೀರಾ. ಕ್ರಾಸ್ ಅಂತಂದ್ರೆ ಕ್ರಾಸ್ ಆಗಿ ಕೂಡೋದಾಗಿರ್ಬೋದು, ಹೀಗೆ ಟ್ವಿಸ್ಟಿಂಗ್ ಮಾಡ್ತಾ ಇರಬಹುದು, ಮಾಡ್ತಿರಲ್ಲ ನೀವು. ಸೊ ಇದು ಮಕ್ಕಳಿಗೆ ಮಾಡಿಸಿದಾಗ ಏನಾಗುತ್ತೆ ಅಂತಂದ್ರೆ, ಆಸ್ ಕಾಕಾ ವಾಸ್ ಟೆಲ್ಲಿಂಗ್, ದಟ್ ಈಸ್ ಲೆಫ್ಟ್ ಅಂಡ್ ಬ್ರೈನ್, ಲೆಫ್ಟ್ ಅಂಡ್ ರೈಟ್ ಬ್ರೈನ್ ಏನಿದೆಯಲ್ಲ, ಸೊ ಆ ಬ್ರೈನ್ ಸೆಲ್ಸ್ ಗೆ ನಾವು ಸ್ಟಿಮ್ಯುಲೇಟ್ ಮಾಡ್ದಂಗಾಗುತ್ತೆ. ಲ್ಯಾಟ್ರಲ್ ಥಿಂಕಿಂಗ್, ದಟ್ಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್. ನನ್ನ ಒಂದು ರಿಸರ್ಚ್ ಮಾಡಿದ ಟಾಪಿಕ್ ಏನಂದ್ರೆ ಲ್ಯಾಟ್ರಲ್ ಥಿಂಕಿಂಗ್ ಅಂತ. ವಾಟ್ ಇಸ್ ಲ್ಯಾಟ್ರಲ್ ಥಿಂಕಿಂಗ್ ಅಂದಾಗ, ಎಲ್ಲರೂ ಇದ್ದಂಗೆ ಸ್ಟ್ರೇಟ್ ಆಗಿ ಆನ್ಸರ್ ಮಾಡೋದು ಕಾಮನ್ ಪ್ರಾಬ್ಲಮ್ ಸಾಲ್ವಿಂಗ್ ಅಥವಾ ಒಂದು ಸೊಲ್ಯೂಷನ್ ಕೊಡೋ ಪದ್ಧತಿ. ಬಟ್ ವಿಚಾರ ಮಾಡೋದು, ಸ್ವಲ್ಪ ಹುಚ್ಚುಚ್ಚು ವಿಚಾರ ಮಾಡೋದು. ಹುಚ್ಚುಚ್ಚು ವಿಚಾರ ಅಂತಂದಾಗ ಮುಖದ ಮೇಲೆ ಲಗು ಬಂತು ಈಗ ಸ್ವಲ್ಪ. ಕರೆಕ್ಟಾ? ನಿನ್ನೆ ಕೇಳಿದೆ, ನಿನ್ನೆ ನಾ ಒಂದು ಸ್ಕೂಲಿಗೆ ಹೋಗಿದ್ದೆ. ಎಲ್ಲಾ ಸ್ಕೂಲ್ನಾಗ 1-2 ಕ್ವಶನ್ಸ್ ಕೇಳ್ತಿರ್ತೀನಿ ಹಂಗೆ ನಾನು, ಯಾಕಂದ್ರೆ ನಾನು ಹುಚ್ಚುಚ್ಚು ಮಾಡ್ತೀನಿ, ಯಾಕಂದ್ರೆ ನನಗೆ ಇಷ್ಟ. ಹಿಂದೂ ಧರ್ಮದಲ್ಲಿ ಗುರು ಪೂರ್ಣಿಮೆಗೆ ಆಷಾಢ ಹುಣ್ಣಿಮೆನೂ ಅಂತಾರ, ವ್ಯಾಸ ಹುಣ್ಣಿಮೆನೂ ಅಂತಾರ. ಯಾಕಂದ್ರೆ ವ್ಯಾಸ ಮಹರ್ಷಿಯ ಜನ್ಮದಿನ ಅವತ್ತು. ಅವರಿಗೆ ವೇದ ವ್ಯಾಸನೂ ಅಂತಾರೆ. ಅವರು ವೇದಗಳನ್ನ 4 ಭಾಗಗಳಾಗಿ ವಿಂಗಡಣೆ ಮಾಡಿದರು. ವ್ಯಾಸ ಅಂದ್ರೆ ಡಿವಿಷನ್, ವಿಭಜನೆ, ಅದಕ್ಕೆ ಅವ್ರಿಗೆ ವೇದ ವ್ಯಾಸ ಅಂತಾನು ಕರೀತಾರೆ. ಅವು 4 ವೇದಗಳು ಯಾವುದು? ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವ ವೇದ ಅಂತ ಹೇಳಿ, ಅಥರ್ವಣ ವೇದ ಅಂತ ಹೇಳಿ 4. ಆಮೇಲೆ ಇವತ್ತಿನ ದಿವಸನೇ ಅಂದ್ರೆ ಗುರು ಪೂರ್ಣಿಮಾ ದಿವಸ ನಾ ಹೇಳೋದು, ಮಹಾದೇವ ಶಿವ ಪರಮಾತ್ಮ ಅಂತ ನಾವ್ ಹೇಳ್ತೀವಿ, ಅವರು ಸಪ್ತ ಋಷಿಗಳಿಗೆ ಯೋಗನ ಕಲಿಸ್ಕೊಡ್ತಾರೆ. ಆ ಕಾರಣಕ್ಕೋಸ್ಕರ ಇದು ಗುರು ಪೂರ್ಣಿಮಾನ ಆಚರಣೆ ಮಾಡ್ತಾರೆ.
ಆಮೇಲೆ ಬೌದ್ಧರು ನಿಮಗೆಲ್ಲ ಗೊತ್ತಿದೆ, ಬುದ್ಧ ಪೂರ್ಣಿಮೆ ದಿವಸ ಮಹಾತ್ಮ ಗೌತಮ್ ಬುದ್ಧರಿಗೆ ಎನ್ಲೈಟನ್ಮೆಂಟ್ ಆಗ್ತದೆ, ಜ್ಞಾನೋದಯ ಆಗ್ತದೆ. ಆ ಬುದ್ಧ ಪೂರ್ಣಿಮಾ ದಿವಸ ಅವರಿಗೆ 3 ಘಟನೆಗಳು ನಡೀತವೆ. ಒಂದನೇದ್ದು ಅವ್ರ ಜನನ ಅವತ್ತೇ ಆಗ್ತದೆ, ಜ್ಞಾನೋದಯ ಅವತ್ತೇ ಆಗ್ತದೆ, ಆಮೇಲೆ ಅವರು ಮಹಾಪರಿನಿಬ್ಬಾಣ ಅವತ್ತೇ ಆಗ್ತದೆ. ಅದು ಬಹಳ ಮುಖ್ಯ. ಅದು ಅವರಿಗೆ ಜ್ಞಾನೋದಯ ಆದ್ಮೇಲೆ ಅವರು ಬುದ್ಧ ಪೂರ್ಣಿಮೆಯಿಂದ ಈ ಆಷಾಢ ಹುಣ್ಣಿಮೆ ತನ ಆಲ್ಮೋಸ್ಟ್ ಈ 60 ದಿವಸ ಆಗ್ಬೋದು, 2 ತಿಂಗಳು ನಡ್ಕೋತ ಬೋಧ್ ಗಯಾದಲ್ಲಿ ಇರ್ತಾರ ಅವರು. ಅಲ್ಲಿಂದ ಸಾರನಾಥಕ್ಕೆ ಬರ್ತಾರೆ. ಬೋಧ್ ಗಯಾ ಈಸ್ ಇನ್ ಪಾಟ್ನಾ. ನೋಡಿ, ಬಿಹಾರ ಅಂತ ಇರ್ತಾರಲ್ಲ, ಆಕ್ಚುಲಿ ಅದು ಬಿಹಾರ್, ಬುದ್ಧ ವಿಹಾರ್. ಬುದ್ಧ ವಿಹಾರ ಹೋಗಿ ಹೋಗಿ ಅದು ಬಿಹಾರ ಅಂತ ಆಗಿದೆ. ಅಲ್ಲಿಂದ UP ಅಲ್ಲಿ ಇರ್ತಕ್ಕಂಥ ಸಾರನಾಥಕ್ಕೆ ಬರ್ತಾರೆ. ಅಲ್ಲಿ 5 ಜನ ಶಿಷ್ಯರಿಗೆ ಪ್ರಥಮ ಧಮ್ಮ ಉಪದೇಶ ಮಾಡ್ತಾರೆ. ಅದನ್ನು ಗುರು ಪೂರ್ಣಿಮಾ ದಿವಸ ಬದ್ಧಾಯ, ವಪ್ಪಿ, ಆಮೇಲೆ ಮಹಾನಾಮ, ಅಸ್ಸಜಿ ಅಂತ ಈ 5 ಜನರಿಗೆ ಅವರು ಪ್ರಥಮ. ಆಮೇಲೆ ಚತುರ್ಥಿ ದಿವಸ ಅವರು ಗುರು ಪೂರ್ಣಿಮಾ ಬಗ್ಗೆ ಸಾಕಷ್ಟು ಬೋಧನೆಗಳನ್ನು ಮಾಡಿದ್ದಾರೆ. ಅದು ಕೂಡ ಗುರು ಪೂರ್ಣಿಮೆ ದಿವಸ ನಾವು ನೆನ್ಸ್ಕೊಳ್ಬೇಕಾಗ್ತದೆ. ಈಗ ಈ ಮಕ್ಕಳ ಬಗ್ಗೆ ಆ ಶ್ರೀಮನ್ ನಾರಾಯಣ ಗಂಗಾ ಜಲನ ಔಷಧ ರೂಪದಲ್ಲಿ ಕೊಟ್ಟು ನಮ್ಮನ್ನು ಕಾಪಾಡ್ತಾನೆ ಅಂತ ಹೇಳಿ ಇದು ಶ್ಲೋಕದ ಅರ್ಥ. ಎರಡನೇ ಅಂತ ಒಂದು ಅರ್ಥ ಆಗ್ತದೆ, ಇನ್ನೊಂದು ಶ್ರೀಮನ್ ನಾರಾಯಣ ವೈದ್ಯನಂತ ಅರ್ಥ ಆಗ್ತದೆ. ಸೊ ಈ ಶ್ಲೋಕನ ಯಾವಾಗ ಹೇಳ್ತಾರ? ಯೂಶಲಿ ನನ್ನ ಆರೋಗ್ಯ ಕಾಪಾಡು ಅಂತ ಹೇಳಿ ನಾವೇನು ಪ್ರೇಯರ್ ಮಾಡ್ತೀವಲ್ಲ, ಆ ಸಮಯದಲ್ಲಿ ಬಿಫೋರ್ ಟೇಕಿಂಗ್ ಡ್ರಗ್ಸ್ ನಾವು ಔಷಧ ಫಾಲೋ ಮಾಡ್ತೀವಲ್ಲ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ, ಆ ಟೈಮಲ್ಲಿ ಕೂಡ ಈ ಶ್ಲೋಕ ಹೇಳ್ಬಿಟ್ಟು ಮೆಡಿಸಿನ್ ತಗೊಳ್ತಾರೆ. ವಿನಾ ದೈನೇನ ಜೀವನಂ ಅನಾಯಾಸ ಮರಣಂ ಅಂತ. ಇದು ಇಂಪಾರ್ಟೆಂಟ್ ಅಲ್ಲ. ನೀವು ನೋಡಿ, ನಾವು ದೃಢ ಸಂಕಲ್ಪದಿಂದ ಒಳ್ಳೆ ಮನಸ್ಸಿನಿಂದ ನಾವೇನ್ ಬೇಡ್ಕೊಳ್ತೇವೆ, ನಾವೇನ್ ಅಂದ್ಕೊಳ್ತೇವೆ ಅದು ಆಗ್ತದೆ ಅಂತ ಹೇಳ್ತಾರೆ. ನಮ್ ಸಂಕಲ್ಪ ಏನ್ ಮಾಡಿರ್ತೀವಿ ಅದು ಆಗತ್ತೆ ಅಂತ ಹೇಳ್ತಾರೆ. ಇಲ್ಲಿ ವಿನಾ ದೈನೇನ ಜೀವನಂ, the meaning of this is don't make me helpless. ನನಗೆ ಯಾರ ಮುಂದೆ ಕೈ ಚಾಚಿಡುವ ಹಾಗೆ ಮಾಡಬೇಡ ಅಂತೇಳಿ ದೇವರಲ್ಲಿ ಬೇಡ್ಕೊಳ್ಳೋದು. ದೇವ್ರು ಇದ್ದಾರಿಲ್ಲ ದಟ್ ಇಸ್ ಸೆಕೆಂಡ್ರಿ. ಈಗ ಸದ್ಯಕ್ಕೆ ಇದ್ದಾರಂತ ತಿಳ್ಕೊಂಡು ಮಾತಾಡಿದ್ರೆ ನನಗೆ ಬೇರೆಯವ್ರ ಮುಂದೆ ಕೈ ಚಾಚುವ ಹಾಗೆ ಮಾಡಬೇಡ ಅಂತ ಹೇಳ್ಕೊಂಡು ಆ ದೇವರ ಮಂದಿರದಲ್ಲಿ ನಾವು ಅದನ್ನು ಪ್ರೇಯರ್ ಮಾಡ್ತೀವಿ. ಜೊತೆಗೆ ಅನಾಯಾಸ ಮರಣಂ ಅಂದ್ರೆ ನನಗೆ ಯಾವುದು ತೊಂದರೆ ಆಗದ ಹಾಗೆ, ಯಾರಿಗೂ ತೊಂದರೆ ಕೊಡದ ಹಾಗೆ ನಿದ್ದೆ ಮಾಡ್ತಾ 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 ನಾನು ಹೊರಟೋಗ್ಬೇಕು ಅಂತ ಅದ್ರ ಅರ್ಥ. ಅಂದ್ರೆ ಡೋಂಟ್ ಮೇಕ್ ಮೀ ಹೆಲ್ಪ್ಲೆಸ್ ಅಂಡ್ ಗಿವ್ ಮೀ ಎ ಕಂಫರ್ಟೇಬಲ್ ಡೆತ್ ಅಂತ ಈ ಶ್ಲೋಕ ಹೇಳೋ ಸಲುವಾಗಿ ಕೂತ್ಕೊಂಡು ಹೇಳಿ ಅಂತ ಹೇಳ್ತಾರ. ಇದು ನಾನು ಎಷ್ಟು ಪ್ರೇಯರ್ ಮಾಡ್ತಿರ್ತೀವಿ ಆಲ್ಮೋಸ್ಟ್ ಡೈಲಿ ಅಂತ ಮಾಡಲ್ಲ, ಗುಡಿಯಲ್ಲಿ ಹೋದಾಗ ಆಗಲಿ ಅದು ಆಗಲಿ. ಆಮೇಲೆ ಮಕ್ಕಳ ಬಗ್ಗೆ ಅಂತೂ ಸಾಕು. ಇದೇ ರೀತಿ ಚಂದ್ರನಿ ಕುಟುಂಬದ ಪರವಾಗಿ ಗುರುಗಳಿಗೆ ಸನ್ಮಾನಿಸಬೇಕಾಗಿ ವಿನಂತಿ.